ಜನಾರ್ದನ್ ರೆಡ್ಡಿನ ಗುಂಡಾರಿಸಿ ರಾಜಶೇಖರ್ನ ಸಾಯಿಸಿದ್ದು, ಬೇರೆಯವ್ರಿಗೂ ಇದೇ ಗತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಹೇಳಿದ್ರು ಅಂತೇಳಿ ಒಂದು ಕಂಪ್ಲೇಂಟ್ ತಗೊಂಡಿದ್ದೀರಲ್ಲ, ಅದನ್ನು ಸತ್ಯ ಮಾಡೋದಕ್ಕೆ ಎರಡನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಆಗ್ದವರು? ಏನು ಸೂರ್ಯನ ಬೆಳಕು ಬಿದ್ದು ಬಿಡ್ತಾ ಎರಡನೇ ಪೋಸ್ಟ್ ಮಾರ್ಟಮಲ್ಲಿ? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡು ತೆಗಿಲಿಲ್ಲ, ಎರಡನೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸಿಕ್ತು ಗುಂಡು. ಇದು ನಡೆದಿರೋ ಘಟನೆ. ಇವರು ತನಿಖೆ ಮಾಡ್ತಾರಾ? ನ್ಯಾಯ ಕೊಡ್ತಾರಾ? ಈ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ತಾರಾ ಇವರು? ಅಲ್ಲಿ ನೋಡಿದ್ರು ಮೊನ್ನೆ ಬೆಳಗಾವಿ ಒಳಗೆ ಶಾಸಕರ ಮಗ ಅವನೇ ಅವನ BDCC ಬ್ಯಾಂಕ್ನ ನೌಕರ ಸಂಘದ ಅಧ್ಯಕ್ಷನಂತೆ, ಅವನ ತಲೆ ಬುರುಡೆ ಹೊಡೆದವ್ರೆ. ಅವನು ತಗೊಂಡೋಗಿ ಆಸ್ಪತ್ರೆಯಲ್ಲಿ ಹಾಕವ್ರೀಗ. ಇದಕ್ಕೇನ್ರಿ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಸಿದ್ದರಾಮಯ್ಯನವರೇ? ನಿಮ್ಮ ಶಾಸಕರನ್ನ ಗೆಲ್ಲಿಸಿರೋದಿಲ್ಲಿ ರಾಜ್ಯದ ಜನ. ಭದ್ರಾವತಿಯಲ್ಲಿ ಏನಾಯಿತು ಅಂತ ಗೊತ್ತು, ಅವಳು ಯಾರೋ ಹೆಣ್ಮಗಳಿಗೆ ಎದುರಿಸಿ ಬಾಯಿಗೆ ಹೊಲಿಗೆ ಆಗಿ ನಿಲ್ಲಿಸ್ಬಿಟ್ರಿ ಮಾತಾಡೋದಕ್ಕೆ, ಕಂಪ್ಲೇಂಟ್ ಕೊಡೋದಕ್ಕೆ. ಎಷ್ಟು ಬೇಕು ಉದಾಹರಣೆಗಳು ನಿಮ್ಮ ಸರ್ಕಾರದಲ್ಲಿ? ಇದು ಸರ್ಕಾರನ ಬಳ್ಳಾರಿ ರಿಪಬ್ಲಿಕ್ ಅಂತೆ. ಬಳ್ಳಾರಿ ರಿಪಬ್ಲಿಕ್ ಆಗ್ಬಿಡಲ್ಲ, ಒಂದು ಜನಾರ್ದನ್ ರೆಡ್ಡಿ ರಿಪಬ್ಲಿಕ್. ಮೊದಲು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಜನ ಅವತ್ತು ಏನು ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ ಇದೆಂಥದ್ದು ನಮಗೆ ಬರೋಲ್ಲ ಸ್ಟೈಲ್, ಅದು ಅವ್ರ ಸ್ಟೈಲ್ ನಮಗಿಲ್ಲ, ನಾವು ಬಾಡಿ ಸ್ವಲ್ಪ ವೀಕು. ಏನು ವಿಧಾನಸೌಧದಲ್ಲಿ ವೀರಾವೇಶ ಎಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದರು. ಅದೆಂಥದ್ದು ಕತ್ತಿ ಹಿಡ್ಕೊಂಡು ಪತ್ತಿ ಹಿಡ್ಕೊಂಡು ಟೋಪಿ ಹಾಕೊಂಡು ಹೋದರು ಬಳ್ಳಾರಿಗೆ. ಈಗ ಅದೇ ಜನವೇ ಸರ್ವನಾಶ ಮಾಡ್ತಾರೆ, ನಿಮ್ಮನ್ನು ಬರೆದಿಟ್ಕೊಳ್ಳಿ, ಸರ್ವನಾಶ ಮಾಡ್ತಾರೆ. ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್. ಇವತ್ತು ಡೇಟ್ ಬರೆದಿಟ್ಕೊಳ್ಳಿ. ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ಸು, ಕೊನೆಯ ಆಡಳಿತ ಕಾಂಗ್ರೆಸ್ದು ಈ ರಾಜ್ಯದಲ್ಲಿ. ಇವತ್ತು ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ನಾನು ಜಂಬದಲ್ಲಿ ಹೇಳ್ತಾ ಇಲ್ಲ ಈ ಮಾತನ್ನು. ಈ ಸರ್ಕಾರದ ನಡವಳಿಕೆ ಪ್ರತಿನಿತ್ಯ ಅಧಿಕಾರಿಗಳನ್ನು ಗುಲಾಮರು ಮಾಡ್ಕೊಂಡಿದ್ದೀರಲ್ರಿ. ಒಬ್ಬ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈ ರೀತಿಯ ವಾತಾವರಣ.